ಮುಖಂಡರುಗಳೇ, ಯಾಕಂತಂದ್ರೆ ಇವತ್ತು ಜೈ ಕರ್ನಾಟಕ ಅಂತಂದ್ರೆ ಇವತ್ತು ಸಂಸ್ಥಾಪಕರಾದ ಮುತ್ತಪ್ಪ ರೈ ಅಂತಂದ್ರೆ ಒಂದ್ ಕಾಲದಲ್ಲಿ ಅವರು ನಿಮ್ಗೆ ಗೊತ್ತಿದೆ, ಅವರು ಒಂಥರ ರೋಡಿಸಮ್ ಮಾಡಿ ಎಲ್ಲಾ ಮಾಡಿ ಕಷ್ಟವನ್ನು ಹಚ್ಕೊಂಡು ಲಾಸ್ಟ್ ಜನಕ್ಕೆ ನಾನು ಏನಾದ್ರು ಸಹಾಯ ಮಾಡಬೇಕು, ಸಂಘಟನೆ ಮಾಡೋ ಈ ನಾಡು ಜಲ ನೀರು ಎಲ್ಲಕ್ಕೂ ನಾನು ಅದಕ್ಕೆ ಸಂಘಟನೆ ಮಾಡ್ಕೊಂಡು ಹೋರಾಟ ಮಾಡಿ ಬಡವರ ಬಗ್ಗೆ ಮತ್ತು ಅವ್ರಿಗೆ ನನ್ನ ಕೈಲಾಗುವಂತ ಸಹಾಯನ ಮಾಡಬೇಕು ಅಂತ ಈ ಸಂಘಟನೆಯನ್ನ ಒಂದು ಸ್ಥಾಪನೆ ಮಾಡಿದ್ರು ಮುತ್ತಪ್ಪ ರೈನವರು. ಆ ಮುತ್ತಪ್ಪ ರೈ ಇದ್ದಾಗ ನಿಜಕ್ಕೂ ಹೇಳ್ಬೇಕು ಅಂತಂದ್ರೆ ಎಲ್ಲ ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಇರ್ಬೋದು, ಕನ್ನಡದ ಮೊದಲೇ ಯಾವುದೇ ಒಂದು ಭಾಷೆ ಬಂದ್ರು ನಮ್ಮ ಗಡಿ ಭಾಗದಲ್ಲಿ ಬಂದ್ರು ಸರಿ ಸಂಘಟನೆಯಲ್ಲಿ ಹೋರಾಟ ಮಾಡ್ಕೊಂಡು ಹೆಚ್ಚಿನ ಕನ್ನಡಕ್ಕೆ ಒಂದು ಆದ್ಯತೆಯನ್ನು ಕೊಟ್ಕೊಂಡು ಬಂದಂತವರು ಮುತ್ತಪ್ಪ ರೈನವರು. ಆ ಸಂಘಟನೆಗೆ ನಮ್ಮ ಇಲ್ಲಿ ತಾಲೂಕು ಮಟ್ಟ ಇರ್ಬೋದು, ಜಿಲ್ಲಾ ಮಟ್ಟ ಇರ್ಬೋದು, ರಾಜ್ಯ ಮಟ್ಟ ಇರ್ಬೋದು, ಎಲ್ಲ ಸುಧಾ ಜೈ ಕರ್ನಾಟಕದ ಸಂಘವನ್ನು ಸ್ಥಾಪನೆ ಮಾಡಿ ಬಡವರ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಂಡು ಕನ್ನಡದ ನೆಲ ಜಲ ಮತ್ತು ಎಲ್ಲಾ ವಿಚಾರದಲ್ಲೂ ಅಷ್ಟೇ, ಗಡಿ ಭಾಗ ಇರ್ಬೋದು, ಎಲ್ಲಾ ವಿಚಾರದಲ್ಲಿ ಭಾಷೆ ಬಗ್ಗೆ ಇರ್ಬೋದು, ಅದರಿಂದ ಅವ್ರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಆ ಹೋರಾಟವನ್ನ ಈ ಹಳ್ಳಿ ಮಟ್ಟಕ್ಕೂ ತಂದು ಸಂಘಟನೆ ಮಾಡಿ ಜನಕ್ಕೆ ತಮ್ಮ ಕೈಲಾದಂತ ಸಹಾಯಗಳನ್ನ ಮಾಡಬೇಕು. ಬರೀ ಸಂಘಟನೆ ಮಾಡ್ಕೊಂಡು ಟವಲ್ ಹಾಕೊಂಡ್ರೆ ಸಾಕಾಗಲ್ಲ. ಭೂಮಿಗೆ ಮೊದಲಹಳ್ಳಿ ಗ್ರಾಮ ಅಂತಂದ್ರೆ ಮೊದಲಹಳ್ಳಿ ಗ್ರಾಮದಲ್ಲಿ ಯಾರು ಬಡವರಿದ್ದಾರೆ ಅಂತವ್ರಿಗೆ ಓಲ್ಡ್ ಪಿನ್ಷನ್ ಮಾಡಿಸ್ಬೇಕಾ, ಅಥವಾ ಕರ್ನಾಯ ಏನು, ಅಥವಾ ಒಂದು ಹಾಸ್ಪಿಟಲ್ ವ್ಯವಸ್ಥೆಗಳು ಮಾಡಿಸ್ಬೇಕಾ, ಮಟ್ಟಬೇಕಾ, ಆಮೇಲೆ ಊರಲ್ಲಿ ಗ್ರಾಮದಲ್ಲಿ ಏನಾರ ಸಮಸ್ಯೆಗಳು ಬಂದಾಗ ಅದನ್ನು ಕೂತ್ಕೊಂಡು ನಿಮ್ ಸಂಘಟನೆಯವರು ಒಂದು ರೋಡ್ ರಸ್ತೆ ಇರ್ಬೋದು, ನೀರಿರ್ಬೋದು, ಮತ್ತೊಂದಿರ್ಬೋದು, ಇವನ್ನೆಲ್ಲ ಕೂತ್ಕೊಂಡು ಪರಿಹರಿಸಂತ ಕೆಲಸವನ್ನ ನೀವು ಮಾಡಬೇಕು. ಬರೀ ಸಂಘಟನೆ ಮಾಡಲ್ಲ ಟವಲ್ ಹಾಕೊಂಡು ಸಂಘಟನೆ ಆದಂತ ಹೆಸರು ಅಂತ ವಿಚಾರ ಅಲ್ಲ ಅದು. ಯಾಕಂದ್ರೆ ಇವತ್ತು ತಾಲೂಕು ಮಟ್ಟ ಇರ್ಬೋದು, ಜಿಲ್ಲಾ ಮಟ್ಟ ಇರ್ಬೋದು, ಹೋರಾಟ ಮಾಡ್ತಾರ, ಯಾವುದೇ ಇರ್ಬೋದು, ರೈತರ ಬಗ್ಗೆ ಇರ್ಬೋದು, ನೆಲದ ಬಗ್ಗೆ ಇರ್ಬೋದು, ಜಲದ ಬಗ್ಗೆ ಇರ್ಬೋದು. ಅದರಿಂದ ತಾವು ಎಲ್ಲರೂ ಸಂಘಟಿತರಾಗಿ ಇದನ್ನ ಕ್ರೋಢೀಕರಿಸ್ಕೋಬೇಕು, ಜನಕ್ಕೆ ಸಹಾಯ ಮಾಡಬೇಕು, ನೆಲ ಜಲದ ಬಗ್ಗೆ ಹೋರಾಟವನ್ನ ನೀವು ಮಾಡಬೇಕು ಅಂತ ಹೇಳ್ತಾ, ಯಾಕಂದ್ರೆ ಕನ್ನಡ ಅಂತಂದ್ರೆ ಇವತ್ತು ನಮ್ಮ ತಾಯಿ ಸಮಾನ ಮತ್ತು ನಮ್ಮ ಮಾತೃಭಾಷೆ ನಮ್ಮ ಕನ್ನಡ. ಕನ್ನಡಕ್ಕೆ ಮೊದಲೇ ಆದ್ಯತೆಯನ್ನ ಕೊಡಬೇಕು. ಕನ್ನಡ ಬಿಟ್ಟು ಆಮೇಲೆ ಮಾಡಿ ಯಾವ್ದು ಇಂಗ್ಲಿಷ್ ಬೇಕಾ, ಹಿಂದಿ ಬೇಕಾ, ಇನ್ನೊಂದು ಬೇಕಾ, ಮತ್ತೊಂದು ಯಾವ್ದು ಬೇಕಾದ್ರೂ ಮೊದಲನೇ ಭಾಷೆ ನಮ್ಮ ತಾಯಿ ಭಾಷೆ ಕನ್ನಡ. ನೆಲ ಜಲ ನಮ್ಮ ಸಂಸ್ಕೃತ ಭಾಷೆ ಕನ್ನಡ ಅಂತಂದ್ರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಒಂದು ಸಂಸ್ಕೃತಿಯನ್ನ ಕಂಡದ್ದು ಕನ್ನಡ ಒಂದು ಭಾಷೆ. ಅದರಿಂದ ಕನ್ನಡವನ್ನು ಉಳಿಸಿ ಬೆಳೆಸಕ್ಕೆ ನೀವೆಲ್ಲವೂ ಸಹಕಾರ ಕೊಡಬೇಕು ಅಂತ ಹೇಳ್ತಾ, ಹಾಗೆ ಅಷ್ಟೇ ನಮ್ಮ ಪ್ರಭುವರು ಮತ್ತೆ ಜಿಲ್ಲಾಧ್ಯಕ್ಷರು ಎಲ್ಲ ಸುದ ಇವತ್ತು ಬಂದು ಮೊದಲಹಳ್ಳಿ ಗ್ರಾಮಕ್ಕೆ ಬಂದು ಈ ಸಂಘಟನೆ ಮಾಡಿ ಮುಂದಿನ ದಿನದ ಹೋರಾಟವನ್ನು ಮಾಡಿ ಯಾವ ಬಡವರ ಬಗ್ಗೆ ಇರ್ಬೋದು, ಕನ್ನಡ ಬಗ್ಗೆ ಇರ್ಬೋದು, ಯಾವುದೇ ವಿಚಾರವಾಗಿ ಹೋರಾಟಕ್ಕೂ ಸುದ ಅವರು ಎಲ್ಲರೂ ಕೈ ಜೋಡಿಸಿ ಉನ್ನತ ಮಟ್ಟಕ್ಕೆ ತಗೊಂಡು ಈ ಕನ್ನಡ ಭಾಷೆಯನ್ನು ಮೊದಲೇ ಸ್ಥಾನಕ್ಕೆ ತಗೊಂಡಬೇಕು ಅಂತ ಹೇಳ್ತಾ, ಇಲ್ಲೂ ಬಂದು ಎಲ್ಲರೂ ನಮ್ಮನ್ನು ಕರೆಸಿ ಮಾತಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರೂ ಹೋಲಿಸಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ.